ಕೋಟಿ ಬೆಲೆಯ ಪಚ್ಚೆ ಕಲ್ಲನ್ನ ಕಡಿಮೆ ಬೆಲೆಗೆ ಕೊಡಿಸ್ತೀವಿ ಅಂತ ಹೇಳಿ ಮೋಸ ಮಾಡಿರೋ ಘಟನೆ. ಪಚ್ಚೆ ಕಲ್ಲನ್ನ ಹೆಚ್ಚಿನ ಲಾಭಕ್ಕೆ ಮಾರಾಟ ಮಾಡಿಸ್ತೀವಿ ಅಂತ ವಂಚನೆ ಮಾಡಿದ್ದಾರೆ. ಬೆಂಗಳೂರಿನ ರಿಚ್ಮಂಡ್ ಟೌನ್ನ ಶೌಕತ್ ಅಲಿಗೆ ನಂಬಿಸಿ ಮೋಸ ಮಾಡಿರೋದು. ಸುಳ್ಳು ಹೇಳಿ ಶೌಕತ್ ಅಲಿಯಿಂದ 44 ಲಕ್ಷ ಪಡೆದಿದ್ದಾರೆ ಈ ಆರೋಪಿಗಳು. ಅಶ್ರಫ್ ಬೇಗ್, ಶನ್ವಾಜ್ ಮಿರ್ಜಾ, ಸಾಜಿದ್ ಅನ್ನೋರಿಂದ ದೋಖಾ ಆಗಿದೆ. ಆರೋಪಿಗಳ ವಿರುದ್ಧ ಅಶೋಕ್ ನಗರ ಠಾಣೆಯಲ್ಲಿ ಶೌಕತ್ ಅಲಿ ದೂರು ದಾಖಲಿಸಿದ್ದಾರೆ. ಪಚ್ಚೆ ಕಲ್ಲನ್ನ ಕಡಿಮೆ ಬೆಲೆ ಕೊಡಿಸ್ತೀವಿ ಮತ್ತೆ ಒಳ್ಳೆ ಬೆಲೆಗೆ ಮಾರಾಟ ಮಾಡಿಸ್ಕೊಡ್ತೀವಿ ಅಂತ ಹೇಳಿ 44 ಲಕ್ಷ ರೂಪಾಯಿ ಪಂಗನಾಮ ಹಾಕಿದ್ದಾರೆ. ಖರೀದಿ ಮಾಡಿಸಿದ್ದಾರೆ. ದೊಡ್ಡ ಬೆಲೆಗೆ ಮಾರಾಟ ಮಾಡಿಸ್ತೀವಿ ಅಂತ ಹೇಳಿ ಅದಾದ್ಮೇಲೆ ವಂಚನೆ ಮಾಡಿದ್ದಾರೆ. ವೈಟ್ಫೀಲ್ಡ್ನ ಸ್ವಾಮೀಜಿಯೊಬ್ಬರು ಪಚ್ಚೆ ಕಲ್ಲನ್ನ ಹೆಚ್ಚಿನ ಬೆಲೆಗೆ ಖರೀದಿಸ್ತಾರೆ ಅಂತ ಸುಳ್ಳು ಹೇಳಿ ಶೌಕತ್ ಅಲಿಯಿಂದ ಮೊದಲು 44 ಲಕ್ಷ ರೂಪಾಯಿ ಪಡೆದಿದ್ದಾರೆ ಈ ಆರೋಪಿಗಳು. ಅದಾದ್ಮೇಲೆ ಪಚ್ಚೆ ಕಲ್ಲನ್ನ ಸ್ವಾಮೀಜಿ ಖರೀದಿ ಮಾಡಲಿಲ್ಲ ಅಂತ ಹೇಳಿದ್ದಾರೆ. ಜೈಪುರದ ಪಚ್ಚೆ ಕಲ್ಲು ಹೆಚ್ಚಿನ ಬೆಲೆಗೆ ಮಾರಾಟ ಆಗುತ್ತೆ, ಹೀಗಾಗಿ ಮೊದಲು 44 ಲಕ್ಷ ಕೊಟ್ಟು ಖರೀದಿ ಮಾಡೋಣ, ಅದಾದ್ಮೇಲೆ ಅದನ್ನ ಇನ್ನೊಬ್ಬರಿಗೆ ಹೆಚ್ಚಿನ ದುಡ್ಡಿಗೆ ಮಾರಾಟ ಮಾಡಬಹುದು ಅಂತ ಹೇಳಿ ಹೀಗೆ ಕರ್ಕೊಂಡು ಹೋಗಿರ್ತಾರೆ. ಡೀಟೇಲ್ಸ್ ಕೊಡ್ತಾರೆ ಚಂದ್ರಶೇಖರ್. ಅಂದ್ರೆ ಇವರೆಲ್ಲ ಪರಿಚಯಸ್ಥರೇನಾ? ಇದೊಂದು ದಂಧೆ ತರ ನಡೀತಾ ಇತ್ತಾ? ಪಚ್ಚೆ ಕಲ್ಲ ಡೀಲ್ ಆಗಿರೋದ್ರಿಂದ ಏನ್ ಗೊತ್ತಾಗ್ತಾ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ? ಖಂಡಿತವಾಗಿಯೂ ವಿಜಯ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಶ್ರಫ್ ಬೇಗ್, ಶಹವಾನ್ ಮಿರ್ಜಾ ಮತ್ತೆ ಸಾಜಿನ್ ಅನ್ನುವಂತಹ 3 ಜನ ಆರೋಪಿಗಳೇನಿದ್ದಾರೆ, ಇವರು ಒಂದು ಮೊಬೈಲ್ ನಲ್ಲಿ ಒಂದು ಪಚ್ಚಕಲ್ನ ಒಂದು ಫೋಟೋ ಇಟ್ಕೊಂಡಿರ್ತಾರೆ. ಈ ಒಂದು ಫೋಟೋವನ್ನ ಇಟ್ಕೊಂಡು ಬಂದು ಸಾರ್ವಜನಿಕರ ಅಥವಾ ಬೇಕಾಗಿರುವಂತಹ ಕೆಲವೊಂದು ಐಫೈ ಜಾಗಗಳಲ್ಲಿ ಸುತ್ತಾಡ್ತಾ ಅಲ್ಲಿ ಒಂದು ಮಿಕ್ಕಗಳಿಗೆ ಬಲೆಯನ್ನ ಬೀಸ್ತಾರೆ. ಅಲ್ಲಿ ಇವರ ಮಾತನ್ನ ನಂಬುವಂತಹ ಅವರನ್ನ ಒಂದು ಮನವೊಲಿಸಿ, ನನ್ನ ಹತ್ರ ಪಚ್ಚೆಕಲ್ಲಿದೆ, ಇದು ಸುಮಾರು ಕೋಟಿಗಳಿಗೆ ಮಾರಾಟ ಆಗುತ್ತೆ, ಕಡಿಮೆ ಅಂದ್ರೂ ಕೂಡ 1 ಕೋಟಿಗೆ ಬೆಲೆ ಬಾಳುವಂತಹ ಪಚ್ಚೆಕಲ್ಲಿದು. ಹೀಗಾಗಿ ಎಲ್ಲೊಂದ್ ಕಡೆ ವೈಟ್ಫೀಲ್ಡ್ ಮೂಲದ ಒಬ್ಬ ಸ್ವಾಮೀಜಿ ಅವರು ಕೂಡ ಇದನ್ನ ಪರ್ಚೇಸ್ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಅರ್ಜೆಂಟ್ ಆಗಿ ನಾವು ಅದನ್ನ ಪರ್ಚೇಸ್ ಮಾಡಿ ನಮ್ಮ ಬಳಿ ಇಟ್ಕೊಂಡ್ರೆ ಇನ್ನೊಂದು ವಾರದ ಒಳಗೆ ನಾನೇ ಬೇರೆಯವರಿಗೆ 1 ಕೋಟಿಗೂ ಹೆಚ್ಚಾಗಿ ನಾನು ಈ ಒಂದು ಪಚ್ಚೆಕಲ್ಲನ್ನ ಮಾರಾಟ ಮಾಡಿಸ್ಕೊಡ್ತೀವಿ ಅಂತ ಹೇಳಿ 3 ಜನ ಒಂದು ವಂಚನೆ ಮಾಡಿರುವಂತಹದ್ದು. ಹೀಗಾಗಿ ಎಲ್ಲೊಂದ್ ಕಡೆ ರಿಚ್ಮಂಡ್ ಮೂಲದ ಒಂದು ವ್ಯಕ್ತಿಗೆ ಇದೇ ರೀತಿಯಾಗಿ ಒಂದು ಪಚ್ಚೆಕಲ್ಲನ್ನ, ಅಂದ್ರೆ ಒಂದು ಡೂಪ್ಲಿಕೇಟ್ ಪಚ್ಚೆಕಲ್ಲನ್ನ ಕೂಡ ತೋರಿಸಿ, ಈ ಒಂದು ಪಚ್ಚೆಕಲ್ಲು ನಮ್ಮ ಬಳಿಯೇ ಇರುತ್ತೆ, ನೀವು ಕೇವಲ 44 ಲಕ್ಷ ಹಣವನ್ನು ನಮ್ಮ ಕೈಲಿ ಕೊಟ್ಟಿರಿ, ಅದನ್ನ ನಾವು ಪರ್ಚೇಸ್ ಮಾಡ್ಕೊಳ್ತೀವಿ, ಅದಾದ ನಂತರ ಇದನ್ನ ವೈಟ್ಫೀಲ್ಡ್ ಮೂಲದ ಒಂದು ಸ್ವಾಮೀಜಿಗೆ ಮಾರಾಟ ಮಾಡೋಣ ಅಂತ ಹೇಳಿ ಒಂದು ಹೇಳಿಕೆ, ಅಂದ್ರೆ ಒಂದು ನಂಬಿಸ್ತಾರೆ. ಅದಾದ ನಂತರ 44 ಲಕ್ಷ ಹಣವನ್ನು ಕೂಡ ಪಡ್ಕೋತಾರೆ. ಅದಾದ ನಂತರ ವೈಟ್ಫೀಲ್ಡ್ ನ ಸ್ವಾಮೀಜಿ ಅವರು ಇದನ್ನ ತಗೊಳ್ಳಿಕ್ಕೆ ಡಿಲೇ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಒಂದ್ ಕಡೆ ಇದನ್ನ ಬೇರೆಯವರು, ಅಂದ್ರೆ ಚೀನಾ ಮೂಲದವರು ಕೂಡ ಇದನ್ನ ತಗೊಳ್ಳಿಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಚೀನಾದವರಿಗೆ ಮಾರಾಟ ಮಾಡೋಣ ಅಂತ ಹೇಳಿ ಅವರನ್ನ ಬೇರೆ ಕಡೆ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಮಾರಾಟ ಮಾಡ್ಲಿಕ್ಕೂ ಕೂಡ ಯತ್ನ ಮಾಡ್ತಾರೆ. ಅಂದ್ರೆ ನಾಟಕ ಮಾಡ್ತಾರೆ, ಆದ್ರೆ ಅದು ಕೂಡ ಆಗೋದಿಲ್ಲ. ಸದ್ಯಕ್ಕೆ ಆರೋಪಿಗಳಿಗಾಗಿ ಅಶೋಕ್ ನಗರ ಪೊಲೀಸರು ಬಲೆ ಬೀಸಿರುವಂತಹದ್ದು. ವಿಜಯ್, ಥ್ಯಾಂಕ್ ಯು ಚಂದ್ರಶೇಖರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.